ಅದು ಕೊಲೆನೂ ಇಲ್ಲ, ಆಕ್ಸಿಡೆಂಟ್. ಟ್ರೈನ್ ಗುದ್ಕೊಂಡು ಹೋಗಿದ್ದು. ಟ್ರೈನ್ ಇಲ್ಲಿ ಗುದ್ದಿದ್ರೆ ಖುಷಿನ ಎಲ್ಲೋಗಿ ಬೀಳುತ್ತೆ ಸರ್ ಬಾಡಿ? ಟ್ರೈನ್ ಇಲ್ಲಿ ಗುದ್ದಿ ಇಲ್ಲೇ ಬಿದ್ದೋಗುತ್ತಾ ಸರ್ ಖುಷಿ ಬಾಡಿ? ಟ್ರೈನ್ ಗುದ್ದಿದ್ರು ಅನ್ಕೊಳ್ಳಿ, ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಇಲ್ಲಿ ನಡೆದಿರುವಂತ ಇನ್ಸಿಡೆಂಟ್ ರಿಪೋರ್ಟ್ ಮಾಡ್ತಾರೆ. ಯಾಕೆ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ರಿಪೋರ್ಟ್ ಆಗಿಲ್ಲ? ಆ ಕ್ಷೇತ್ರದ ಹೆಸರು ಡ್ಯಾಮೇಜ್ ಆಗ್ಬಾರ್ದನ್ನೋ ಒಂದೇ ಕಾರಣಕ್ಕೆ ಖುಷಿ ವಿಚಾರನ ಅದು ಅತ್ಯಾಚಾರನೋಗಿ ಟ್ರೈನ್ ಆಕ್ಸಿಡೆಂಟ್ ಅಂತ ಹೇಳಿ ತಿರುವು ಕೊಟ್ಟು ಮುಚ್ಚಾಕುವಂತ ಪ್ರಯತ್ನ ಮಾಡಿದ್ರು. ಬಡವ್ರ ಪ್ರಾಣನ ಯಾಕೆ ಹಿಂಡ್ತೀರಾ? ಹೋಗಿ ನಿಮ್ಗೆ ಅಷ್ಟು ತೇವ್ಲು ಅಷ್ಟೊಂದು ತೀಟೆ ಐತಂದ್ರೆ ಹೋಗ್ರಿ, ನಿಮ್ಮನೆ ಮಕ್ಕಳನ್ನ ಎತ್ಕೊಂಡು ಹೋಗ್ಬಿಡಿ ಅತ್ಯಾಚಾರಕ್ಕೆ, ಇಲ್ಲ ನಿಮ್ಮನೆ ಮಕ್ಕಳನ್ನ ಎತ್ಕೊಂಡು ಹೋಗಿ ಬಲಿ ಕೊಡಿ ಪೊರ್ಕಿಗ್ಳಿಗೆ. ಬಡವ್ರ ಮನೆ ಮಕ್ಕಳೇ ಬೇಕಾ? ಇನ್ನೆಷ್ಟು ಸೌಜನ್ಯ ಬಲಿ ಆಗ್ಬೇಕು? ಜನಸಾಮಾನ್ಯರು, ಹೋರಾಟಗಾರರು ಧ್ವನಿ ಎತ್ತಿ ಮಾತಾಡ್ಲೇಬಾರ್ದು ಅಂತ ಇವ್ರಿಗೆ ಇಷ್ಟೇ ತರೋದಕ್ಕೆ ಇವ್ರಿಗೆ ರೈಟ್ಸ್ ಕೊಟ್ಟವ್ರು ಯಾರು? ಕಾನೂನಲ್ಲಿ ಇದೆಯಾ ಸರ್ ಎಲ್ಲಾದ್ರೂ ಹೋರಾಟವನ್ನ ನಿಲ್ಸುವಂತ ಅಧಿಕಾರ ಇವ್ರಿಗಿದ್ಯಾ? ಇವತ್ ಯಾಕೆ ಸಂಧ್ಯಾ ಇಷ್ಟು ಮಾತಾಡ್ತಾಳೆ ಅಂದ್ರೆ, ನಮ್ಮ ಜೀವನದಲ್ಲೂ ಕಣ್ಣಾರೆ ನೋಡಿರುವಂತದ್ದು, ಹಣಕ್ಕೋಸ್ಕರ ಕಾನೂನು ಯಾವ ತರ ದುರುಪಯೋಗ ಮಾಡ್ತಾರೆ ಅನ್ನೋಂಥದ್ದು. 60 ವರ್ಷ ಆದ್ರೂ ಇನ್ನು ಸರ್ಕಾರದಲ್ಲಿ ರಾಜ್ಯನ ಆಳ್ತಾರಲ್ವಾ? ಎಲ್ಲ ಪಕ್ಷದ ರಾಜಕಾರಣ, ಅವ್ರಿಗೆ ರಿಟೈರ್ಮೆಂಟ್ ಇಲ್ವಾ? ಯಾವಾಗ ಒಗ್ಗಟ್ಟಿಲ್ವೋ, ನಾವು ಜನಸಾಮಾನ್ಯರು ಸತ್ಯಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾನೆ ಇರ್ಬೇಕು ಹೊರತು ನ್ಯಾಯ ಸಿಗೋದಿಲ್ಲ.